ಹಲೋ ನಮಸ್ಕಾರ ಕನ್ನಡಿಗರೇ, ನನ್ನ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಮಾತಾಡಿ ಗಣೇಶ್ ಬ್ರೋ. ಏನಪ್ಪಾ ಅಂದ್ರೆ ಇವತ್ತು ವಿಷಯ ನಾನು ಇವನ್ನ ಕರ್ಕೊಂಡ್ ಬಂದಿದ್ದೇನೆ ನಮ್ಮೂರಿಗೆ. ನಮ್ಮೂರಿಗೆ ಅಂದ್ರೆ ಇವತ್ತು ಏನೋ ಫಂಕ್ಷನ್ ಇತ್ತು. ಫಂಕ್ಷನ್ ಅಂದ್ರೆ ಇವ್ರು ಬ್ರದರ್ದು ಮದ್ವೆ ಐತಿ. ಬನ್ನಿ ನೋಡ್ರಿ, ಫುಲ್ ತೋಟ ಹಂಗೈತಿ, ಗ್ರೀನರಿ ನೋಡಿ. ಫ್ರೆಂಡ್ಸ್, ನಮ್ ಫ್ರೆಂಡ್ಸ್ಗಳು, ನಮ್ಮ ಅಭಿಮಾನಿಗಳು, ಪ್ರೀತಿ ಪ್ರೋತ್ಸಾಹ ಕೊಡೋರು, ನಮ್ನ ಬೆಳ್ಸೋರು, ಹೀಗೆ ಬೆಳ್ಸೋರು. ಇವ್ರಿಗೆ ಒಂದು ಇಷ್ಟ ದಿವಸ ಸಿಟಿಲಿದ್ದು ಬೇಜಾರಾಗಿ ಗಣೇಶ್ ಗುರು ಎಲ್ಲಿಗಪ್ಪ ಇದು ಹಳ್ಳಿ ಕರ್ಕೊಂಡ್ ಬಂದವ್ರೆ. ನೆಕ್ಸ್ಟ್ ಮತ್ತೆ ಬಾಂಬೆ ಕರ್ಕೊಂಡ್ ಹೋಯ್ತಾರಂತೆ. ಏನಂತೀರಾ? ಆಯ್ತು, ಕರ್ಕೊಂಡ್ ಹೋಯ್ತೀವಿ ಅಪ್ಪ. ಫಸ್ಟ್ ಇದ್ದಿದ್ ಬಾಂಬೆಲೆ. ಅದೇ ಬಾಂಬೆನ ಮುಂಬೈ ಅಲ್ಲಿದ್ರು. ಈಗ ಮತ್ತೆ ಬೆಂಗಳೂರು ಬಂದ್ಬಿಟ್ಟವ್ರೆ. ಬನ್ನಿ ಇದು ಹಳ್ಳಿ ವಿಶೇಷತೆ ತೋರ್ಸೋಣ. ಇಲ್ಲಿ ನಮ್ಮ ಗಣೇಶ್ ಗುರು ಅವರ ಮುಖ್ಯವಾದ ಫ್ರೆಂಡ್ ಇದಾರೆ ಗೈಸ್. ಬನ್ನಿ ತೋರಿಸ್ತೀನಿ ಗಣೇಶ್ ಗುರು ಫ್ರೆಂಡ್. ಗೈಸ್ ನಮ್ ಗಣೇಶ್ ಗುರು ಫ್ರೆಂಡು ಗೈಸ್. ಅಲ್ಲೊಬ್ರು ಫ್ರೆಂಡ್ ಇದಾರೆ. ಹಿಂಗೈತ್ ನೋಡಿ, ಫುಲ್ ಗ್ರೀನರಿ, ಫುಲ್ ಸುತ್ತಮುತ್ತ ಫುಲ್ ತೋಟ. ಏನಂತೀರ ಗಣೇಶ್ ಗುರು? ಏನಿಲ್ಲ, ಹಳ್ಳಿ ಬಗ್ಗೆ ಅಂದ್ರೆ ಅದೇ ಗ್ರೀನರಿ, ಇದೆಲ್ಲ ಫುಲ್ಲು ಒಂಥರ ವಾತಾವರಣ ಚೆನ್ನಾಗೈತೆ. ಸಿಟಿಲಿ ಏನಂದ್ರೆ ಸಿಟಿಲಿ ನೋಡಕ್ ಸಿಗಲ್ಲ. ಯಾವ ಒಂದ್ಸತಿ ಅಪರೂಪಕ್ಕೆ ಸಿಗ್ತೈತೆ ನೋಡಕ್ಕೆ, ಅದೇ ಮಿಸ್ ಮಾಡ್ಕೊತೀವಿ ಗೈಸ್. ನೆಕ್ಸ್ಟ್ ಟೈಮ್ಗೆ ಸುಮ್ಮನೆ ಮುಂದೆ ಎಲ್ಲ ಓಡಾಡ್ತೀನಿ, ಹಳ್ಳಿಯಲ್ಲಿ ಏನೇನೈತಿ ಅಂತ, ಹಳ್ಳಿಯಲ್ಲಿ ತೋಟದಲ್ಲಿ ಏನೇನೈತಿ ಅಂತ ನೋಡ್ಕೊಂಡ್ ಬರೋಣ. ಇದು ಯಾರ್ದು ಅಂತಾನೆ ಗೊತ್ತಿಲ್ಲ, ಸುಮ್ನೆ ಬಂದಿದೀವಿ ನಿಮಗೆ ತೋರ್ಸಕ್ಕೆ. ಬನ್ನಿ, ಜೋಳ ನೋಡ್ರಿ ಏನ್ ಸಕ್ಕತ್ತೈತೆ ಜೋಳ. ಈ ಜಾಗ ಚೆನ್ನಾಗೈತಿ ಅಂತ ಹಂಗೆ ನಾನು ನಮ್ಮ ಬಂದು ಕುತ್ಕೊಂಡು ನೋಡ್ರಿ ಏನ್ ಚೆನ್ನಾಗೈತಿ ಜಾಗ. ಫುಲ್ಲು ಗ್ರೀನರಿ. ನಾನು ಹೆಂಗೆ ಮೆನ್ಷನ್ ಮಾಡಿ ಗ್ರೀನರಿ ಅಂತ ಹೇಳ್ತಾ ಇದ್ದೀನಂದ್ರೆ, ತೋಟದ ಸ್ಪೆಷಲಿಸ್ಟ್ ನಮ್ಮ ಈ ಹಳ್ಳಿ ಸಂಪ್ರದಾಯ ತೆಂಗಿನ ಮರ, ಗೋಮಾತೆ, ಎಮ್ಮೆ ಮಾತೆ, ನಮ್ಮ ಫುಲ್ಲು ಎಲ್ಲ ಚೆನ್ನಾಗಿದೆ ನೋಡಕ್ಕೆ. ಈಗ ನಾನು ಮತ್ತೆ ಗಣೇಶ್ ಏನ್ ಮಾತಾಡ್ತಾ ಇದೀವಿ ಅಂದ್ರೆ, ಈ ವಿಡಿಯೋ ನಾನು 2 ದಿವಸ ಇಲ್ಲೇ ಇರ್ತೀವಿ ಗೈಸ್, ನಾನು ಮತ್ತೆ ಗಣೇಶ್ ಗುರು. ಈ ವಿಡಿಯೋ ನಾಳೆನು ನಾವು ವಿಡಿಯೋ ಮಾಡಿ ಹಾಕ್ತಿವಿ. ಅದು ನಾಳೆ ನಮ್ ಬ್ರೋ ಫ್ರೆಂಡ್ ಮ್ಯಾರೇಜ್ ಬರುತ್ತೆ. ಇವತ್ತು ಬರೀ ಹಳ್ಳಿ ವೈಬ್ಸ್ ಇದು. ನಿಮ್ಗೆ ಸ್ವಲ್ಪ ಇದ್ರ ಬಗ್ಗೆ ನಮ್ ಗಣೇಶ್ ಗುರು ಎಕ್ಸ್ಪ್ಲೈನ್ ಮಾಡ್ತಾರೆ ಹಳ್ಳಿದು. ನಾನು ಸ್ವಲ್ಪ ಕೊಡ್ತೀನಿ. ಈಗ ಇನ್ನೊಂದ್ ಏನ್ ಮಾತಾಡ್ತಾ ಇದೀವಿ ಅಂದ್ರೆ, ನಮ್ ಗಣೇಶ್ ಗುರು ನಾನ್ ಗಣೇಶ್ ಗುರುಗ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಡಿಯೋ ನಾನು ಇವತ್ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ. ಅಕಸ್ಮಾತ್ ಒಂದೇ ಅವರ್ ಅಲ್ಲಿ ಏನಾದ್ರು 50+ ವ್ಯೂಸ್ ಬಂದ್ರೆ ನಮ್ ಗಣೇಶ್ ಬ್ರೋ ಇದ್ರಲ್ಲಿ ಯಾವ್ದ್ರಲ್ಲಾದ್ರೂ ಒಂದ್ ಮರ ಹತ್ತುತ್ತಾರಂತೆ ಗೈಸ್. 50+ ವ್ಯೂಸ್ ಬರ್ಲಿಕ್ಕೆ ನಾನು ಕಾಯ್ತೀನಿ ಗಣೇಶ್ ಬ್ರೋ. ಚಾಲೆಂಜ್ ಅಕ್ಸೆಪ್ಟೆಡ್ ಗೈಸ್. ಇಲ್ಲಿಂದ ಹಿಡಿದು ಯಾವ ಮರ ಬೇಕಾದ್ರೂ ಹತ್ಬೋದು ಗೈಸ್. ಯಾವ ಮರ ಬೇಕಾದ್ರೂ ಹತ್ಬೋದು, ಅಲ್ಲಿ ಆ ಕಡೆ ಸೈಡ್ ಯಾವ ಮರ ಬೇಕಾದ್ರೂ ಹತ್ಬೋದು. ಅದೇ 1 hour ಅಲ್ಲಿ 50+ ವ್ಯೂಸ್ ಬರ್ಬೇಕು, ಆಮೇಲೆ 10+ ಲೈಕ್ಸ್ ಬರ್ಬೇಕೈತಿ. ಇದನ್ನ ನೀವು ಮಾಡ್ರಿ. ಆಮೇಲೆ ನಮ್ ಗಣೇಶ್ ಇದನ್ ಮಾಡ್ತಾರೆ, ನೀವ್ ಅದನ್ ಮಾಡಿದ್ರೆ ಇವ್ರು ಇದನ್ ಮಾಡ್ತಾರೆ. ನಮಗ್ ಸ್ವಲ್ಪ ಸಪೋರ್ಟ್ ಮಾಡಿ ಗಾಯ್ಸ್. ಅದೇ ಮರ ಹತ್ತಕ್ಕೆ ಏನಂತೀರಿ? ಬನ್ನಿ, ನೀವು 50+ ವ್ಯೂಸ್ 10+ ಲೈಕ್ ಮಾಡಿ ನಮ್ ಗಣೇಶ್ ನೀವು ಅದ್ ಮಾಡಿದ್ರೆ ನಮ್ ಗಣೇಶ್ ಅದ್ ಮಾಡ್ತಾರೆ. ಏನಂತೀರ ಗೈಸ್? ಬನ್ನಿ. ಇಲ್ಲಿ ಆ ಕಡೆಯಿಂದ ಈ ಕಡೆ ಕರ್ಕೊಂಬಂದ್ರು. ಕರ್ಕೊಂಬಂದ್ರು ಅಂತ ಕೇಳಿದ್ರೆ, ಯಾ ಮರ ಹತ್ತುಚ್ಚಿ ಅಂತ ಕೇಳಿದ್ರೆ ಗೈಸ್ ಈ ಮರ ಹತ್ತುತ್ತಾರಂತೆ. ಸಮಸ್ಯೆ है क्या बोलने का तू इसके साथ मत घूम रे. ಅಲ್ಲ, ಈ ಮರ ಹತ್ತಿದ್ರೆ ನಂಗೊಂದು ಡೌಟು, ಈ ಮರ ಇರ್ತೈತಾ ಅಥವಾ ಗಣೇಶಪುರ ಇರ್ತಾರ ಅಂತ ಕಮೆಂಟಲ್ಲಿ ತಿಳಿಸ್ರಿ ಗೈಸ್. ಇವಾಗ ನಾವು ಅಲ್ಲಿದ್ವಲ್ಲ ಗೈಸ್, ಆಗ್ಲೇ ಆ ಕಡೆ ಅಲ್ಲಿದ್ದು.
ಈಗ ಬರಬೇಕಂದ್ರೆ ಇದನ್ನು ಕ್ರಾಸ್ ಮಾಡಿಬಿಟ್ಟು ಬರಬೇಕು, ಇಲ್ಲೊಂಥರ ಹಳ್ಳ ಥರ ಇದೆ, ಸ್ವಲ್ಪ ಡೀಪ್ ಇದೆ. ನಾನೇನೋ ಬಂದೆ ಈ ಕಡೆ ಸೈಡ್ಗೆ. ಈಗ ನಮ್ಮ ಗಣೇಶ್ ಬ್ರೋ ಬರೋದು ನೋಡ್ರಿ, ನಂಗೆ ತುಂಬ ಖುಷಿ ಆಗ್ತಿದೆ. ಬನ್ನಿ ಗಣೇಶ್ ಬ್ರೋ. ಸಾಹಸ ಸಿಂಹ ಸಾಹಸ ಸಿಂಹ. ಏನು ಚಂದಾಗಿ ಬರ್ತಾರೆ ನೋಡಿ ಗೈಸ್. ಓ ಅಂತೂ ಇಂತೂ ಈ ಸಾಹಸನ ಮಾಡಿ ಮುಗಿಸಿದರಿ ನಮ್ಮ ಗಣೇಶರು. ಈಗ ಒಂದು ಬೆಟ್ಟ ಇಲ್ದು ಇನ್ನೊಂದು ಬೆಟ್ಟ ಹತ್ತುತ್ತಾ ಇದ್ದಾರೆ. ಇದು ಬೆಟ್ಟ ಹತ್ತಿ ಬಂದರು. ಅದು ದೊಡ್ಡ ಹಳ್ಳಾಪುರ. ಅದು ಅದು ದೊಡ್ಡ ಹಳ್ಳಾಪುರ, ಇದು ಚಿಕ್ಕ ಹಳ್ಳಾಪುರ. ಒಟ್ಟಿನಲ್ಲಿ ಹಳ್ಳಾಪುರ ಗೈಸ್ ಈ ಊರ ಹೆಸರು ಅಲ್ಲ, ಈ ಹಳ್ಳದ ಹೆಸರು. ಈಗ ನಾವು ಎಕ್ಸಾಕ್ಟ್ ಮಂಡ್ಯದಲ್ಲಿದ್ದೀವಿ ಗೈಸ್. ಮಂಡ್ಯದಲ್ಲಿ ಯಾವ ಊರು? ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಬೆಂಡಿ, ದೊಡ್ಡಬಳ್ಳದಲ್ಲಿ ಚಿಕ್ಕನಲ್ಲಿ. ಓಹೋ ಗೈಸ್, ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ದೊಡ್ಡಬಳ್ಳಾದಲ್ಲಿ ಚಿಕ್ಕನಹಳ್ಳಿ. ಒಂದು ಎಷ್ಟು ಹೆಸರುವೆ? 5 ಹೆಸರುವೆ ಗೈಸ್, 5. ಚಿಕ್ಕನಹಳ್ಳಿಗೆ ಬರ್ಬೇಕಂದ್ರೆ ಅವೆಲ್ಲ ದಾಟ್ಕೊಂಬರ್ಬೇಕು. ನೋಡಿ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ನೋಡಿ ಹಿಂದೆಗಡೆಯಿಂದ ನಮ್ಗೆ ಜೀಬ್ರು ಹೆಂಗೆ ಅನಿಸ್ತಿದ್ರಿ. ಈ ಕಡೆ ತಿರುಗ್ರಿ ಗಣೇಶ್ ಬ್ರೋ. ಹೋಗೋಣ. ಈಗ ಮದುವೆದಾಗಿರುತ್ತೆ, ಮದುವೆದೆಲ್ಲ ನಿಮ್ಗೆ ತೋರಿಸ್ತೀವಿ. ಮದುವೆ ಇವ್ರವ್ರ ಕಡೆ ಹೆಂಗೆ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ವ್ಲಾಗ್ ಬರುತ್ತೆ. ನೋಡಿ ಎಂಜಾಯ್ ಮಾಡಿ ಈ ವ್ಲಾಗ್ನ. ಗೊತ್ತಲ್ಲಾಗಲೇ ಇಲ್ದಂಗೆ 50+ ವ್ಯೂಸ್ ಕೇವಲ 1 ಅವರಲ್ಲಿ ಬರಬೇಕು. ಹೋಗ ನಮ್ಮ ಗಣೇಶ್ ಬ್ರೋ ಹತ್ತತ್ತಾರ ಮರನ ತೋರಿಸಿದ್ವಲ್ಲ ಅದಲ್ಲ ಗೈಸ್, ಅದು ನಾನು ಹತ್ತಕ್ಕೆ ಬಿಡಲ್ಲ. ಬನ್ನಿ. ಅದೇ ಗೈಸ್, ಅದೇ ಮರ ಗೈಸ್. ಅಕಸ್ಮಾತ್ ಆ ಮರ ಹತ್ಬಿಟ್ರೆ ಆ ಮರನೇ ಉಲ್ಟೋ ಬರ್ತೈತೆ. ಪಾಪ ಅವ್ರಿಗೆ ನೆಟ್ಟವ್ರೆ ಆ ಮರನ. ನೀವು ಗೈಸ್ ಇವಾಗ ನಾವು ನಮ್ಮ ಗಣೇಶ್ ಬ್ರೋ ಊರಲ್ಲಿ ಹೊಸ್ದಾಗಿ ಒಂದು ದೇವಸ್ಥಾನ ಓಪನ್ ಮಾಡೋರಂತಿ. ಅದನ್ನ ನೋಡ್ಕೊಂಡು ಅಲ್ಲಿ ನಾವು ನೋಡ್ಕೊ ಬರೋಣ ಅಂತ ಹೋಯ್ತಾ ಇದ್ದೀವಿ. ಆಮೇಲೆ ಹಂಗೆ ಊರ್ನೆಲ್ಲ ಫುಲ್ಲು ರೌಂಡ್ ಹಾಕೊಂಡು ನೋಡ್ಕೊಂಬರೋಣ ಬನ್ನಿ. ಕುರಿಮರಿಗೆ ಯಾವ ಥರ ಮಳೆಯಿಂದ ಬಚಾನೆ ಕಿಲಿ ಕೈಸ ಸುರಕ್ಷಿತ್ ಕಿಯಾ ಗಯಾ ಹೈ. ನನಗೆ ಕನ್ನಡದಲ್ಲಿ ಹೇಳಕ್ಕೆ ಮರ್ತೈತು, ಅದಕ್ಕೆ ಪಟ್ಟಂತ ಹಿಂದಿಲಿ ಹೇಳ್ಬಿಟ್ಟೆ. ನಮ್ಮ ಗಣೇಶನ ಜೊತೆ ಇದ್ದಿ ಕನ್ನಡ ಹೋಗಿ ಪ್ರಾಕ್ಟೀಸ್ ಐತಿ. ಅಂತದೇನು ಇಲ್ಲ, ಅಂಥದ್ದು ಸೀನ್ ಐತಿ. ಬನ್ನಿ ನಿಮ್ಗೆ ಇನ್ನೊಂದಿಲ್ಲೇನೋ ತೋರಿಸ್ಬೇಕು. ಅಲ್ಲೊಂದು ಅಜ್ಜಿ ನಿಂತಾರೆ. ಆ ಅಜ್ಜಿ ನೋಡ್ಬಿಟ್ಟು ನನ್ನ ಸ್ಟ್ಯಾಚು ಅನ್ಕೊಂಬಿಟ್ಟು ಈ ಕಡೆ ತಿರ್ಗಿದ್ಮೇಲೆ ಗೊತ್ತಾಯಿತು. ಇನ್ನು ಹೋಗೋಣ. ಈ ಮನೆ ಬಂದು ಕಟ್ಟಿರೋದು 2008ರಲ್ಲಿ ಮನೆ ಕಟ್ಟಿರೋದು ಗೈಸ್. ಇನ್ನು ಹೆಂಗೈತೆ ನೋಡಿ ಮನೆ. ಹಳ್ಳಿ ಅಂದರೆ ಫುಲ್ 2008. ನೋಡ್ರಿ, ಇದು ಅಂಗನವಾಡಿ ಕೇಂದ್ರ. ಹಳ್ಳಿಲಿ ಇರೋರಿಗೆ ಗೊತ್ತಿರುತ್ತೆ. ಅಲ್ಲೈತೆ ನೋಡಿ ಗೈಸ್ ಹೊಸ ದೇವಸ್ಥಾನ, ಅಲ್ಲಿಗೂ ಹೋಗೋಣ. ಅಂಗನವಾಡಿ ಕೇಂದ್ರ. ನಿಮ್ಗೆ ಒಂದು ಮಾತಾಡಬೇಕು. ಇಲ್ಲಿ ಒಂದು ಅಂದರೆ ಶನಿವಾರ ಶನಿ ದೇವರು ಅವರೇ ಬರ್ತಾರೆ, ಆದರೆ ಪೂಜಾರಿ ಇರ್ತಾರೆ. ಅವ್ರ ಮೈ ಮೇಲೆ ಬರ್ತದೆ. ಅವರೇ ಬಂದ್ಬಿಟ್ಟು ಮತ್ತು ನಾವು ಏನೋ ಕೇಳ್ತೀವಲ್ಲ, ನಮ್ಗೆ ಈ ಥರ ಪ್ರಾಬ್ಲಮ್ಮು ಅದೆಲ್ಲ ಗೈಸ್ ಫುಲ್ಲು ಅಂದರೆ ಒಂಥರ ಮಹಿಮೆ ಅಷ್ಟೇ ಗೈಸ್. ಅವ್ರಿಗೆ ಹೇಳಕ್ ಮರ್ತೈತು. ಸಾಕಾಗ್ಬಿಟ್ಟು ಬನ್ನಿ ನನಗೆ ಊರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದಕ್ಕೆ ನನಗೇನೋ ಗೊತ್ತಿಲ್ಲ. ಸುಮ್ಮನೆ ಸುಳ್ಳು ಎಲ್ಲ ಹೇಳ್ಬೇಡ್ದು. ಬನ್ನಿ ಹೋಗೋಣ. ಈ ದೇವಸ್ಥಾನ ಎಷ್ಟನೇ ಇಸ್ವಿಲ್ ಕಟ್ಟಿರೋದು ಅಂತ ತೋರಿಸಿದ್ರೆ ನೀವೆಲ್ಲ ಶಾಕ್ ಆಗೋದು ಗ್ಯಾರಂಟಿ. ನೋಡಿ ಗಾಯ್ಸ್, ಕಟ್ಟಿರೋದು ಇದು ಬಂದು 1998ರಲ್ಲಿ ಕಟ್ಟಿರೋದು ಗೈಸ್. ಬನ್ನಿ ಹೋಗೋಣ. ಯಾವ ದೇವರು ಅಂತ, ಯಾವ ದೇವ್ರು ಬ್ರೋ? ಈಶ್ವರ ದೇವರು. ಈಶ್ವರ ದೇವಸ್ಥಾನ ಅಂತ ಗೈಸ್. ಕಾಣಿಸ್ತಾನೆ ಇಲ್ಲ ದೇವರು. ಲಿಂಗ ಸಣ್ಣದಾಗಿ ಕಾಣಿಸ್ತೈತೆ ಗೈಸ್, ಸಣ್ಣದಾಗಿ ಕಾಣಿಸ್ತೈತೆ ಲಿಂಗ. ಜಾಸ್ತಿ ನೋಡ್ರಿ, ಝೂಮ್ ಆಗ್ತೀನಿ. ಶನಿವಾರ ದಿವಸ ಓಪನ್ ಆಯ್ತೈತೆ. ಅದು ಕಾಣಿಸ್ತೈತೆ ನಿಮಗೆ, ಬ್ಲರ್ ಆಗ್ತಾ ಇರ್ಬೋದು. ಅಲ್ಲಿ ಅನಿಸ್ತೈತೆ. ಮುಂದೆ ಬಸವಣ್ಣ ಐತೆ ನೋಡಿ, ಹೆಂಗೈತೆ ಈಚ ಕಡೆಯಿಂದ. ಬನ್ನಿ ಹೋಗೋಣ. ಅದು
ಶನೇಶ್ವರ ಸ್ವಾಮಿ ದೇವಸ್ಥಾನ. ಹಂಗೆ ಹೋಗೋಣ. ಶನಿವಾರ ಅಂತ ಇಲ್ಲೆಲ್ಲ ದೇವಸ್ಥಾನ ಓಪನ್ ಆಗೋದು. ಶನಿವಾರ ಜಾಸ್ತಿ ಜನ ಅಂದ್ರೆ ಸಖತ್ ಜನ ಬರ್ತಾರೆ ಇಲ್ಲಿಗೆ ಶನಿವಾರ ತುಂಬಾ ಜಾಸ್ತಿ ಜನ ಬರ್ತಾರಂತೆ. ನಿಂತ್ಕೊಳ್ಳಕ್ಕೂ ಆಗಲ್ಲ ಗೈಸ್, ಹಂಗೆ ನಿಂತ್ಕೊಳ್ಳಕ್ಕೂ ಆಗಲ್ಲ ಅಂತ ಹೇಳ್ತಾವ್ರಿ. ಇದು ಬಾಗ್ಲಾಕ್ಬಿಟ್ಟೈತೆ ಶನೇಶ್ವರ ಸ್ವಾಮಿದು. ಬನ್ನಿ ಗೈಸ್ ತೋರ್ಸೋಣ. ಬೀಗ ಹಾಕೋರಿ ಇಲ್ಲೇ, ಆದರೆ ಬೀಗ ಹಾಕ್ಬಿಟ್ಟಿದ್ದಾರೆ. ದೇವ್ರನ್ನೂ ಕಾಣಿಸಂಗೆ ಬಿಟ್ಟಿಲ್ಲ. ಈಚೆಗಡೆ ಕಾಣ್ತೈತಲ್ಲ ಅದೇ ಶನಿದೇವ್ರದ್ದು ಗೊತ್ತು. ನೋಡ್ಕೊಂಬಿಡಿ ಗೈಸ್, ಈಚೆಗಡೆಯಿಂದನೇ ಎಲ್ಲ ಕೈ ಮುಕ್ಕೊಂಬಿಡಿ ಅಷ್ಟೇ. ಇದೆ ಗೈಸ್ ನಮ್ಮ ಶನಿ ದೇವ್ರ ದೇವಸ್ಥಾನ ಇದೆ. ಓಪನ್ ಇದ್ದಿದ್ರೆ ನಾನು ತೋರಿಸಿವೆ ಶನಿ ದೇವ್ರದ್ದು ವಿಗ್ರಹ, ಆದರೆ ಓಪನ್ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಈಶ್ವರ ನಡೆದಲ್ಲ, ಸಾಕು ಬನ್ನಿ. ಏನಂತೀರ ಗೈಸ್? ಅಷ್ಟೇ ಊರನ್ನ ನೋಡ್ದೋ. ಕೊಂಡ ಬೇರೆ ಐತೆ ಗೈಸ್, ಕೊಂಡ ನಮ್ಮೂರಲ್ಲಿ ನಾನು ನೋಡಿದ್ದೆ ಕೊಂಡ. ಇದು ಕೊಂಡ ಯಾವಾಗ ಗೊತ್ತಾ? ಊರಹಬ್ಬ ಟೈಮಲ್ಲಿ. ಊರಹಬ್ಬ ಮತ್ತೆ ಶನಿ ದೇವ್ರ ಹಬ್ಬ ಇರ್ತೈತೆ ಗೈಸ್. ಶನಿ ದೇವ್ರ ಹಬ್ಬ ಹೇಗೆ ಹೋಗ್ತಾ ಇದೆಯಾ ಗೈಸ್? ಗೈಸ್ ನೋಡಿ ಈ ಕಡೆ, ನಮ್ಮ ಕಡೆ ಕರ್ದಿದ್ದೀನಿ. ಮಾತಾಡ್ತಾರೆ ನೋಡಿ. ಈಗ ಮಾತಾಡ್ತಾರೆ. ಮಾತಾಡ್ ಗೈಸ್. ಗಾಯ್ಸ್ ನೋಡಿ ಗೈಸ್, ಮಾತಾಡ್ कंट्रोल कंट्रोल उदय ಈಗ ಮಾತಾಡ್ ಗೈಸ್ ನೋಡಿ, ನೋಡಿ. ಈ ಕೊಂಡ ಐತಲ್ಲ, ಶನಿ ದೇವ್ರದ್ದು ಯಾವತ್ತು ವರ್ಷಕ್ಕೆ ಒಂದ್ಸತಿ ಪೂಜೆ ಇರ್ತೈತೆ. ಆವಾಗ ಈ ಕೊಂಡನ್ನ ಇದ್ ಮಾಡ್ತಾರೆ, ಅಂದ್ರೆ ಹಚ್ತಾರೆ, ಬೆಂಕಿ ಹಾಕಿ ಹಚ್ತಾರೆ. ಸರಿ ಸರಿ ಗಣೇಶ್ ಬ್ರೋ. ಈಗ ನಾನು ಹೇಳಿದ್ನಲ್ಲ ಆಗಲೇ, ಹೊಸ ದೇವಸ್ಥಾನ ಓಪನ್ ಮಾಡೋರಿ ಅಂತ ಇದೆ. ಶ್ರೀ ದೇವಿ ಕಿಕ್ಕೇರಮ್ಮ ದೇವಿ ದೇವಸ್ಥಾನ. ಬಾಗ್ಲಾಕ್ಬಿಟ್ಟವ್ರೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಚೆನ್ನಾಗಿ ಓಪನ್ ಮಾಡೋರೆ ಹೊಸ್ದಾಗಿ. ನಾನು ಅಲ್ಲ ಅನ್ಕೊಂಬಿಟ್ಟಿದ್ದೆ ಗೈಸ್, ನಮ್ಮ ಗಣೇಶ್ಪುರ ಹೇಳಿದ್ರು ಅಲ್ಲಲ್ಲ ಇಲ್ಲಿ ಅಂತ. ಬಂದು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸುಸ್ತಾಗ ಕಾಲು ಜಡ್ಕೊಂಡು ಹೋಗ್ಬಿಟ್ಟ ಗೈಸ್. ಈಗ ಮನೆಗೆ ಹೋಗೋಣ ಅಥವಾ ಇನ್ನೆಲ್ಲರೂ ಜಾಗ ಇದ್ರೆ ಹಳ್ಳಿಲೇ ನೋಡಿ ಹೆಂಗೈತೆ. ಫುಲ್ಲು ತೆಂಗಿನ ಮರ, ಫುಲ್ ಹಂಚಿನ ಮನೆ, ತೆಂಗಿನ ಮರ ಹೆಂಗೆ ಕಾಣಿಸ್ತೈತೆ ನೋಡ್ರಿ ಗೈಸ್ ಹೆಂಚಿನ ಮನೆ. ಬನ್ನಿ, ಒಂದು ಯಾರ ಮನೇಲಾದರೂ ಹೋಮ್ ಟೂರ್ ಕೊಡ್ತೀನಿ ಹೆಂಚಿನ ಮನೆ ಹೆಂಗೆ ಇರ್ತೈತೆ ಅಂತ. ನಮ್ಮ ಗಣೇಶ್ಪುರ ಮನೆಯಲ್ಲೇ ಕೊಡೋಣ. ಗಣೇಶ್ಪುರ ಅಲ್ಲ, ಅವ್ರ ರಿಲೇಷನ್ ಮನೆಯಲ್ಲೇ ಕೊಡೋಣ ಹೋಮ್ ಟೂರ್. ಹೆಂಚಿನ ಮನೆ ಹೋಮ್ ಟೂರ್ ಅಂತ ನಾವು ಕೊಡ್ತೀವಿ. ಎಲ್ಲ ಡೂಪ್ಲೆಕ್ಸ್ ಮನೆ, ಹೈಟೆಕ್ ಮನೆ ಕೊಟ್ಟರೆ ನಾವು ಹೆಂಚಿನ ಮನೆನೇ ಏನೋ ಹೋಮ್ ಟೂರ್ ಕೊಡೋಣ. ಬನ್ನಿ ಹೋಗೋಣ ಇವ್ರ ಮನೆಗೆ. ಈಗ ವ್ಲಾಗ್ ಇಲ್ಲಿಗೆ ಮುಗ್ದಿದೆ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಅಂತ. ಬಾಯ್.